ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಋಷಿಭಿನವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಮನೆಯಲ್ಲಿ ವಿಶೇಷವಾಗಿ ಮರ್ಗೆಣ್ಸಲ್ಲಿ ಚಿಪ್ಸ್ ಮಾಡಿದ್ದೀವಿ. ಸೇಮ್ ಹಾಟ್ ಚಿಪ್ಸ್ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಅದೇ ಥರನೇ ಇದೆ ಈ ಚಿಪ್ಸು. ಮನೇಲಿ ನೀವು ಚಿಪ್ಸ್ ಮಾಡಬೇಕಾದ್ರೆ ಈ ಒಂದು ವಿಧಾನದಲ್ಲಿ ಮಾಡಿ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಮನೆಯಲ್ಲಿ ಚಿಪ್ಸ್ ಯಾವ ಥರ ಮಾಡೋದು, ವಿಶೇಷವಾಗಿ ಮರ್ಗೆಣ್ಸಲ್ಲಿ ಚಿಪ್ಸ್ ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀವಿ. ಮೊದಲಿಗೆ ಇಲ್ಲಿ ನಾವು ಒಂದು ಮರ್ಗೆಣ್ಸನ್ನ ತೊಗೊಂಡಿದ್ದೀವಿ. ಈ ಮರ್ಗೆಣ್ಸು ಸಿಪ್ಪೆನ ಮೊದಲು ಪೀಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಪೀಲ್ ಮಾಡೋದೇನು ಕಷ್ಟ ಇಲ್ಲ, ತುಂಬ ಸಿಂಪಲ್ಲಾಗಿ ಇದನ್ನು ಪೀಲ್ ಮಾಡ್ಬೋದು. ಚಾಕುಲ್ ಕಟ್ ಮಾಡಿಬಿಟ್ಟು ಸೇಮ್ ಮಧ್ಯದಲ್ಲಿ ಒಂದು ಗೀಟ್ ಹಾಕ್ಬಿಟ್ಟು ಬಾಳೆಹಣ್ಣು ಸಿಪ್ಪೆ ತೆಗಿತೀವಿ ನೋಡಿ, ಆ ಥರ ತೆಗೆದ್ರೆ ಬಂದುಬಿಡುತ್ತೆ. ಆ ನಂತರದಲ್ಲಿ ಚಿಪ್ಸ್ ಸ್ಲೈಸ್ ಮಾಡೋದು ಸ್ಲೈಸರ್ ಇರುತ್ತೆ ನೋಡಿ, ಆ ಒಂದು ಸೈಡಲ್ಲಿ ಇದನ್ನು ತೆಳುವಾಗಿ ಸ್ಲೈಸ್ ಮಾಡಿಕೊಂಡು ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಆ ಒಂದು ಸ್ಟಾರ್ಚ್ ಏನಿರುತ್ತೆ ಅದು ಕಡಿಮೆ ಆಗಲಿ. ಆ ನಂತರದಲ್ಲಿ ಒಂದು ಪ್ಲೇಟ್ಗೆ ಹಾರಾಕಬೇಕಾಗಿರುತ್ತೆ, ಅಥವಾ ಒಂದು ಬಟ್ಟೆ ಮೇಲೆ ಹಾರಾಕಿದ್ರೂ ಸರಿಯೇ. ಆ ಒಂದು ತೇವಾಂಶ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆದಮೇಲಿಂದ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ. ನಾನಿಲ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಕ್ಕೆ ಇಡ್ತಾಯಿದ್ದೀನಿ. ಆ ಒಂದು ಮಾಯ್ಶ್ಚರ್ ಏನಿರುತ್ತೆ ಅದು ಸಂಪೂರ್ಣ ಕಡಿಮೆ ಆಗಲಿ ಅಂತ. ಇವಾಗ ಈ ಮೊದಲೇ ಬಾಣಲಿಲಿ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ವಿ. ಇವಾಗ ಎಣ್ಣೆ ಕಾದಿದೆ, ಹೀಟು ಮೀಡಿಯಮ್ ಫ್ಲೇಮಲ್ಲಿದೆ. ಇವಾಗ ಸ್ಲೈಸ್ ಮಾಡಿರುವಂತಹ ಮರ್ಗೆಣ್ಸನ್ನ ಹಾಕ್ತಾಯಿದ್ದೀವಿ. ಇದರಲ್ಲಿ ಇವಾಗ ಸ್ವಲ್ಪನೂ ತೇವಾಂಶ ಇಲ್ಲ. ತೇವಾಂಶ ಇದ್ದಿದ್ದರೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಚಿಟಪಟ ಅಂತಾಯಿತು. ಅದಕ್ಕೋಸ್ಕರನೇ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ತಗೊಳ್ಳೋದ್ರಿಂದ ಚಿಪ್ಸ್ದು ಟೆಕ್ಸ್ಚರು ಕೂಡ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆಯೂ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು. ಟೆಕ್ಸ್ಚರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕ ಡೀಪ್ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ. ಇವಾಗ ನಾನಿಲ್ಲಿ ಬ್ಯಾಚ್ ವೈಸ್ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಡೀಪ್ ಫ್ರೈ ಮಾಡಿಬಿಟ್ಟು ಎಲ್ಲನೂ ಇವಾಗ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲಾನ ಸ್ಪ್ರಿಂಕಲ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುವಂತಹ ಮರ್ಗೆಣ್ಸ್ ಚಿಪ್ಸ್ ರೆಡಿ. ಇವಾಗ ನಾನಿಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಚಿಪ್ಸ್ ಮಾತ್ರ ಸಖತ್ ಗರಿಗರಿಯಾಗಿದೆ. ಇದು ಕೊಟ್ಟರೆ ಸೇಮ್ ಅಂಗಡಿಯಿಂದನೇ ತಂದಿದ್ದೀವಿ ಅಂತ ಹೇಳ್ಬೇಕು, ಆ ಥರ ಇದೆ ಚಿಪ್ಸು. ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಚಿಪ್ಸ್ನ ಮಾಡಿ ಎಂಜಾಯ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.